ಇನ್ನು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ನೋಡಲೇಬೇಕಾದ ಸ್ಟೋರಿ ಇದು. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಕುಡಿಯಲು ನೀರು ಇಲ್ಲ, ಸ್ವಚ್ಛತೆಯೂ ಇಲ್ಲ. ಬಿರುಕು ಬಿಟ್ಟ ಗೋಡೆಗಳು ಭಯದಲ್ಲಿಯೇ ದಿನ ಕಳೆಯುತ್ತಿದ್ದಾರೆ ವಿದ್ಯಾರ್ಥಿಗಳು. ಇನ್ನು ಶೌಚಾಲಯದ ಬಗ್ಗೆವಂತೂ ಕೇಳಲೇಬೇಡಿ. ಇದು ಬೀದರ್ನ ನೌಬಾದ್ನಲ್ಲಿರುವಂಥ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದ ಒಂದು ಕತೆ. ಇದು ಅವ್ಯವಸ್ಥೆಯ ಆಗರವಾಗೋಗಿದೆ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯ. ಇನ್ನು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಈ ಒಂದು ಸುದ್ದಿ ನೋಡಲೇಬೇಕು, ಯಾವ ರೀತಿಯ ಅವ್ಯವಸ್ಥೆ ಇಲ್ಲಿ ಮೂಡಿದೆ ಅಂತ. ಖುದ್ದಾಗಿ ನಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಪ್ರತಿನಿಧಿ ಸ್ಥಳದಿಂದಲೇ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ಕ್ವಿಕ್ ಆಗಿ ಅವರ ವರದಿಯನ್ನ ನೋಡ್ಕೊಂಡು ಬರೋಣ. ಇವತ್ತು ನೌಬಾದ್ನಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲಿದ್ದೀವಿ. ಬನ್ನಿ ನಿಮಗೆ ಹಾಸ್ಟೆಲ್ನ ದುಸ್ಥಿತಿಯನ್ನು ತೋರಿಸ್ತೀನಿ. RTO ಕಚೇರಿ ಎದುರುಗಡೆ ಇರೋವಂಥ ಹಾಸ್ಟೆಲ್ ಇದು. ಇಲ್ಲಿ ವಿದ್ಯಾರ್ಥಿಗಳು ಸುಮಾರು 40ರಿಂದ 50 ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಆದರೆ ಈ ಹಾಸ್ಟೆಲ್ನ ದುಸ್ಥಿತಿಯನ್ನು ನೋಡಿದರೆ ಎಂಥವ್ರಿಗೂ ಕೂಡ ಕ್ಯಾಕರಿಸಿ ಉಗಿಯುವಂಥ ಮನಸ್ಥಿತಿ ಬರ್ತದೆ. ಯಾಕಂದರೆ ಇಲ್ಲಿ ಸಮರ್ಪಕವಾದ ಲೈಟ್ ವ್ಯವಸ್ಥೆ ಇಲ್ಲ, ಅದೇ ರೀತಿ ಕಂಪ್ಲೀಟಾಗಿ ಕ್ಲೀನ್ನೆಸ್ ಇಲ್ಲ, ಕೊಳೆತು ನಾರೋ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಏನು ನಾವು ಹೋಗಬೇಕಾದ್ರೂ ಕೂಡ ನಮ್ಮದೇ ಅಂತ ಲೈಟ್ ಬಳಸಬೇಕು, ಆ ರೀತಿ ವ್ಯವಸ್ಥೆ ಇದೆ. ಈಗ ನಾವು ಶೌಚಾಲಯ ತೋರಿಸ್ತೀವಿ. ಈ ಹಾಸ್ಟೆಲ್ದು ಶೌಚಾಲಯ ಇಲ್ಲಿ ಯಾವ ರೀತಿ ಇದೆ ಅಂದರೆ ಏನು ಇದನ್ನು ಉಪಯೋಗಿಸಿ ಎಷ್ಟೋ ಏನು ವರ್ಷಗಳಾಗಿದೆ ಅನ್ನೋ ರೀತಿ ಇಲ್ಲಿ ಶೌಚಾಲಯ ವ್ಯವಸ್ಥೆ ಇದೆ. ಅಂದರೆ ಯಾರೂ ಉಪಯೋಗಿಸಲ್ಲ. ಇಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಶೌಚಾಲಯಕ್ಕೆ ಹೋಗೋಕ್ಕೆ ಪಕ್ಕದಲ್ಲಿ ಇನ್ನೊಂದು ದೂರದಲ್ಲಿರೋ ಹಾಸ್ಟೆಲ್ಗೆ ಹೋಗಬೇಕು. ಇಲ್ಲಿನ ಟಾಯ್ಲೆಟ್ಗಳು ಏನು ಧೂಳುಗಟ್ಟಿ ಎಷ್ಟೋ ತಿಂಗಳುಗಳು ವರ್ಷಗಳು ಆದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ನೋಡ್ತಿರ್ಬೋದು ಇಲ್ಲಿ ಇರೋವಂಥ ಟಾಯ್ಲೆಟ್ಗಳು, ಬಾತ್ರೂಮ್ಗಳು ಒಂದೂ ಕೂಡ ಸರಿಯಾಗಿ ಕಾರ್ಯನಿರ್ವಹಿಸ್ತಿಲ್ಲ. ಅಂದರೆ ಉಪಯೋಗಕ್ಕೇ ಬರ್ತಾ ಇಲ್ಲ. ಅಂದರೆ ಕ್ಲೀನ್ ಮಾಡಿ ಎಷ್ಟೋ ದಿನಗಳಾಗಿವೆ. ಏನು ಇಲ್ಲಿ ಕೆಟ್ಟ ಕೆಟ್ಟ ವಸ್ತುಗಳು, ಇದೊಂದು ರೀತಿ ತಾಣವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಂಪ್ಲೀಟಾಗಿ ಎಲ್ಲಿ ನೋಡಿದರೂ ಸಿಗರೇಟ್ ಪ್ಯಾಕೆಟ್ಗಳೇ ಇಲ್ಲಿ ನಿಮಗೆ ಕಾಣಿಸ್ತವೆ. ನೋಡ್ತಿರ್ಬೋದು ನೀವು ಯಾವ ರೀತಿ ಇಲ್ಲಿ ಧೂಳುಗಟ್ಟಿ ನಿಂತಿದೆ ಅಂತ. ಎಷ್ಟೋ ಶೌಚಾಲಯಗಳು ಯಾವುದೂ ಕೂಡ ಇಲ್ಲಿ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಲೈಟ್ ಕೂಡ ಇಲ್ಲ, ಇಡೀ ಟಾಯ್ಲೆಟಲ್ಲಿ ಒಂದು ಲೈಟ್ ಇಲ್ಲ. ಈ ಬಗ್ಗೆ ಇಲ್ಲಿನ ಏನು ವಾರ್ಡನ್ ಅವ್ರನ್ನ ಸಂಪರ್ಕಿಸಿದಾಗ ಅವರು ಕರೆಯನ್ನು ಕೂಡ ರಿಸೀವ್ ಮಾಡಲ್ಲ. ಫೋನ್ ಮಾಡಿದರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಕತೆ ಹೇಳ್ತಾರೆ. ವಾಪಸ್ ಫೋನ್ ಮಾಡಿದರೆ ಅದನ್ನು ರಿಸೀವ್ ಕೂಡ ಮಾಡಲ್ಲ. ಯಾವ ರೀತಿ ಲೋಟ್ಗಳು, ಬಾಟ್ಲ್ಗಳು ಬಿದ್ದಿವೆ ನೋಡ್ತಿರ್ಬೋದು ನೀವು ಕಂಪ್ಲೀಟಾಗಿ. ಅಂದರೆ ಎಷ್ಟೋ ದಿನಗಳಾಗಿವೆ ಅಲ್ಲೆಲ್ಲ ಬಾಟ್ಲುಗಳು ನೋಡ್ತಿರ್ಬೋದು ನೀವು. ಏನು ಟಾಯ್ಲೆಟ್ಗಳು ಧೂಳುಗಟ್ಟಿ ಒಡೆದು ಹೋಗಿವೆ. ಇಲ್ಲಿನ ಹಾಸ್ಟೆಲ್ನ ಪರಿಸ್ಥಿತಿ ಅದೇ ರೀತಿ. ಇಲ್ಲಿ ಏನು ಇಲ್ಲಿನ ಕಟ್ಟಡ ಕೂಡ ಯಾವಾಗ ಬಿದ್ದೋಗುತ್ತೋ ಅನ್ನೋ ರೀತಿ ವಾತಾವರಣ ಇದೆ. ಅದೇ ರೀತಿಯಾಗಿ ಕ್ರ್ಯಾಕ್ ಬಿಟ್ಟಿದೆ ಅಂತ. ನೀವು ವಾರ್ಡನ ಸರ್? ಇಲ್ಲ, ನಾವಿಲ್ಲಿ ನೀವು ಯಾರು? ಬಿಲ್ಡಿಂಗ್ ವಾರ್ಡನ್ ಇದೆ. ಏನಾಗಿದೆ ಸರ್ ಇಲ್ಲಿ? ಏನಾಗಿಲ್ಲ. ಅಲ್ಲ, ಈ ಟಾಯ್ಲೆಟ್ ಎಲ್ಲ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲ, ಇಲ್ಲಿ ಆ್ಯಕ್ಚುಲಿ ಇದ್ರದ್ದು ಹೆಚ್ಚುವರಿ ಬಿಲ್ಡಿಂಗ್ ಅದ. ಯಾವ್ದು? ಆ ಹಾಸ್ಟೆಲ್ದು ಹೆಚ್ಚುವರಿ ಫಸ್ಟ್ ಗ್ರೇಡ್ ಹಾಸ್ಟೆಲ್. ಹಾಂ, ಅದು ಇದು ಹೆಚ್ಚುವರಿ ಬಿಲ್ಡಿಂಗ್ ಅದ. ಇವೆಲ್ಲ ಹುಡುಗರೆಲ್ಲ ಆಚ ಕಡೆ ನಮ್ಮ ಕಡೆ ಹೆಚ್ಚುವರಿಯಾಗಿ ಇಲ್ಲಿ ವಿದ್ಯಾರ್ಥಿಗಳನ್ನ ಇರಿಸಿದ್ರಿ ನೀವು ಹೆಚ್ಚುವರಿ ಬಿಲ್ಡಿಂಗಲ್ಲಿ. ಹಾಂ ರೀ. ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸೌಕರ್ಯ ಕೊಟ್ಟಿದ್ದೀರಾ ಅಂತ ಇಲ್ಲಿನ ವಿದ್ಯಾರ್ಥಿ? ಏನು ಎದ್ರ ಬಗ್ಗೆ ಯಾವ ಸೌಕರ್ಯ ಇಲ್ಲ ಅಂದ್ರೆ ಈಗ ಕುಡಿಯೋ ನೀರು ಇರುತ್ತಲ್ಲ ಸರ್, ಮೂಲಭೂತ ಸೌಕರ್ಯ ಅಂತ ಒಬ್ಬ ಮನುಷ್ಯಂಗೆ ಲೈಟು, ಬೆಳಕು, ಕುಡಿಯೋ ನೀರು, ಶೌಚಾಲಯಕ್ಕೆ ಹೋಗುವಂಥ ಒಂದು ಜಾಗಗಳಂತ ಇರುತ್ತೆ. ಇಲ್ಲಿ ಜಸ್ಟ್ ಇರ್ತಾರೆ ಸರ್, ಇವ್ರು ಅಷ್ಟೇ ಬರೋದಿಲ್ಲ. ಆ ಕಡೆ ಆ ಸೈಡ್ ಬಂದು ಇದು ಮಾಡ್ತಾರೆ. ಅಂದ್ರೆ ರಾತ್ರಿ ಹೊತ್ತು ಕುಡಿಯೋಕೆ ನೀರು ಬೇಕಾದರೂ ರಾತ್ರಿ 1 ಗಂಟೆ 2 ಗಂಟೆಗೆ ಅಲ್ಲಿಗೆ ಬರ್ಬೇಕಾ? ಇವ್ರು ಯಾರು ಈಗ ಇವರೆಲ್ಲ ನಮ್ದು ಹಾಸ್ಟೆಲ್ದವ್ರು ಇಲ್ಲ ಸರ್. ಆ ಕಡೆ ಫಸ್ಟ್ ಗ್ರೇಡ್ ಹಾಸ್ಟೆಲ್ ಅದ ರೀ, ಆ ಹಾಸ್ಟೆಲ್ದವ್ರು ಅದಾರ. ಅದೇ ಸರ್, ಈಗ ಹೆಚ್ಚುವರಿಯಾಗಿ ಇಲ್ಲಿ ಇರಿಸಿದೀವಿ ಅಂತ ನಿಮ್ಮ ಬಾಯಿಂದನೇ ಬಂತು ಮಾತು. ಹೆಚ್ಚುವಾಗಿ ಇರಿಸಿದ ಮೇಲೆ ಅವರಿಗೊಂದು ಕುಡಿಯೋ ನೀರು ಕೊಡೋದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಕುಡಿಯೋ ನೀರು ಅವ ಸರ್? ಎಲ್ಲಿದೆ ತೋರಿಸಿ ಸರ್. ಇಲ್ಲಿಲ್ಲ, ಈ ಬಿಲ್ಡಿಂಗ್ ಇಲ್ಲ ಸರ್, ಇದ್ರಾಗಿಲ್ಲ. ಆ ಸೈಡ್ ಅವ ರೀ, ಆ ಸೈಡ್ ತೊಗೊಂಡು ಬರ್ತಾರೆ. ರಾತ್ರಿ 2-3 ಗಂಟೆಗೆ ನೀರು ಬೇಕಾದ್ರೆ ಆ ಸೈಡ್ಗೆ ಹೋಗ್ಬೇಕು. ನೀವು ಯಾರು ಸರ್? ನಮ್ಮಲ್ಲ ವರ್ಕರ್ ಅದ. ಏನು ವರ್ಕರ್ ನೀವು? ಅದೇ ಏನು ಕೆಲಸ ಮಾಡ್ತೀರಿ? ಹಾಂ, ಕಿಚನ್ ಸರ್ವೆಂಟ್ ಇದ್ದೀರಿ ಸರ್. ವಾರ್ಡನ್ನ ನೀವು? ಇಲ್ಲಿ ಕುಡಿಯೋ ನೀರಿನ ಕೆಲಸ, ಸ್ವಚ್ಛತೆದ್ದು, ಶೌಚಾಲಯದ ನಿಮ್ಗೆ ಸಂಬಂಧಪಡುತ್ತಾ? ನಿಮಗೆ ಸಂಬಂಧಪಟ್ಟರೆ ನೀವು ಹೇಳಿ, ನಿಮಗೆ ಪ್ರಶ್ನೆ ಮಾಡ್ತೀನಿ. 1 ಸೆಕೆಂಡ್ ಸರ್. ನಿಮಗೆ ಸಂಬಂಧಪಟ್ಟರೆ ನಿಮಗೆ ಕೇಳ್ತೀವಿ. ವಾರ್ಡನ್ ಅವ್ರಿಗೆ ಸಂಬಂಧಪಟ್ಟಿರುತ್ತೆ, ನಾವು ವಾರ್ಡನ್ ಅವ್ರಿಗೆ ಕೇಳ್ತಿದ್ದೀವಿ. ನಿಮ್ಮ ಊಟದ ಸಮಸ್ಯೆ ಬಂದಾಗ ನಿಮಗೆ ಕೇಳಿದ್ರೆ ನೀವು ಉತ್ತರ ಕೊಡಿ.
ಸರ್ ಇಲ್ಲಿ ಶೌಚಾಲಯ ಕಂಪ್ಲೀಟ್ಲಿ ಧೂಳುಗಟ್ಟಿದೆ, ಅದು ಅವಸ್ಥೆ ನೋಡಿ. ಅಲ್ಲಿ ಒಂದು ಲೈಟ್ ಕೂಡ ಇಲ್ಲ. ಯಾಕೆ ಈ ರೀತಿ ಸ್ಥಿತಿ ನಿರ್ಮಾಣ? ಹುಡುಗರೆಲ್ಲ ಈ ಕಡೆ ಇರಲ್ಲ ಸರ್, ಅವರಿಗೆಲ್ಲ ಆ ಕಡೆ ಇರು ಅಂತ ಹೇಳಿದೇವ್ರಿ. ಸರ್ ನೀವು ಹೆಚ್ಚುವರಿಯಾಗಿ ಕೊಟ್ಟಿದ್ದೀನಿ ಅನ್ನೋದು ನಿಮ್ಮ ಬಾಯಿಂದ ಬಂದ್ಮೇಲೆ ಹುಡುಗರಿಗೆ ಇರು ಅಂತ ನೀವು ಹೆಂಗೆ ಹೇಳ್ತೀರಿ ಸರ್? ಹೆಚ್ಚುವರಿಯಾಗಿ ಕೊಟ್ಟಿದ್ಮೇಲೆ ಇಲ್ಲಿ ವ್ಯವಸ್ಥೆ ಮಾಡ್ಬೇಕಾದ್ರೆ ನಿಮ್ಮ ಕರ್ತವ್ಯ ಅಲ್ವಾ ಸರ್? ಸರ್ ಇದು ಹೆಚ್ಚುವರಿ ಬಿಲ್ಡಿಂಗ್ ಅದ ರೀ ಆ ಹಾಸ್ಟೆಲ್ದು. ಆ ಹುಡುಗರಿಗೆ ನಾವು ಅಲ್ಲ ಆ್ಯಕ್ಚುಲಿ ಇರಬೇಡ ಅಂತ ಹೇಳಿದೆವು. ಬಟ್ ಅವರು ಈಗ ಜಾಸ್ತಿ ಇದು ಆದ ಇಲ್ಲಿ ಬಂದು ಉಳ್ದಾರ ಸರ್ ಅವರು ಹುಡುಗರು. ಇದಿಷ್ಟು ಇಲ್ಲಿನ ವಾರ್ಡನ್ ಅವರ ಮಾತಾಗಿತ್ತು. ಏನು ಇಲ್ಲಿ ಕಟ್ಟಡದ ಪರಿಸ್ಥಿತಿ ತೋರಿಸ್ತಿರ್ಬೇಕಾದ್ರೆ ಬಂದರು ಅವರು ಈ ಮಾತನ್ನು ಹೇಳ್ತಿದ್ದಾರೆ. ಅಂದರೆ ಏನಂದರೆ ಇಂದು ಹೆಚ್ಚುವರಿ ಬಿಲ್ಡಿಂಗ್ ಇದೆ, ಹುಡುಗರಿಗೆ ಇರಬೇಡ ಅಂತ ಹೇಳಿದ್ದೀವಿ ನಾವು, ಹೆಚ್ಚುವರಿ ಬಿಲ್ಡಿಂಗ್ನಲ್ಲಿ ಇರಬೇಡ ಅಂತ ಹೇಳಿದ್ದೀವಿ. ಆದ್ದರಿಂದ ಇಲ್ಲಿನ ವ್ಯವಸ್ಥೆ ಯಾವುದನ್ನು ನಾವು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ನೋಡ್ಬೇಕು ಇದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರ ಅಂತ ಸಿಂಧು ಮೇಡಮ್ ಅವರು ಇದಕ್ಕೆ ಏನು ಪ್ರತ್ಯುತ್ತರ ಕೊಡ್ತಾರೆ. ಹೆಚ್ಚುವರಿ ಬಿಲ್ಡಿಂಗ್ ಆದ್ರಿಂದ ಇಲ್ಲಿ ಯಾವುದೇ ಸೌಲಭ್ಯ ಕಲ್ಸೋಕ್ಕಾಗಲ್ಲ ಅಂತ ಹೇಳ್ತಾರ, ಅಥವಾ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಏನು ಹೇಳ್ತಾರೆ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಏನು ಹೇಳ್ತಾರೆ, ಈ ಪರಿಸ್ಥಿತಿಗೆ ಯಾರು ಕಾರಣ, ಯಾಕೆ ಈ ರೀತಿ ಆಗಿದೆ ಅಂತ ಅವರೇ ಉತ್ತರ ಕೊಡಬೇಕಾಗಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಒಣಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.